ಬಡತನದ ಸಮಸ್ಯೆ, ಅತಿವೃಷ್ಟಿ, ಅನಾವೃಷ್ಟಿ, ಗುಳೆ ಹೋಗುವ ಸಮಸ್ಯೆ, ಈ ಎಲ್ಲ ಹಲವು ಸಮಸ್ಯೆಗಳಿಂದಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಶಿಕ್ಷಣದ ಗುಣಮಟ್ಟ ಪ್ರತಿನಿತ್ಯ ಕುಸಿತಾನೇ ಇದೆ. ಏನು ಪ್ರತಿ ವರ್ಷ SLC PUC ರಿಸಲ್ಟ್ ಬರ್ತಾ ಇದೆ, ಪ್ರತಿ ಸಾರಿಯೂ ಕೂಡ ಜಿಲ್ಲೆ ಕಳಪೆ ಮಟ್ಟದ ಸಾಧನೆ ಮಾಡ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿನ ಬಡತನ ಹಾಗೂ ಇಲ್ಲಿನ ಹಸಿವು. ಈ ಕಾರಣದಿಂದಾಗಿ ಏನು ಅದೆಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಈ ಎಲ್ಲ ಸಮಸ್ಯೆಯನ್ನು ಅರಿತಂಥ ಬೀದರ್ನ ರೋಟರಿ ಕ್ಲಬ್ನ ಸಿಲ್ವರ್ ಸ್ಟಾರ್ ಯುವ ತಂಡವು ಏನು ಇಲ್ಲಿನ ಈ ಶಿಕ್ಷಣದ ಸಮಸ್ಯೆಯನ್ನು ಈಡೇರಿಸಬೇಕು, ಬಡತನದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತೇಳಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ದತ್ತಿ ನಿಧಿ ಸಂಗ್ರಹಕ್ಕಾಗಿ ಒಂದು ಟೂರ್ನಮೆಂಟ್ ಅನ್ನ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವೀಗ ಏನು BV ಭೂಮರೆಡ್ಡಿ ಕಾಲೇಜಿನ ಆವರಣದಲ್ಲಿ 2 ದಿನಗಳಿಂದ ಇಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಏನು ಬಡ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟ ಶಿಕ್ಷಣವನ್ನು ನೀಡಬೇಕು, ಅವರಿಗೆ ಒಂದು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಟೂರ್ನಮೆಂಟ್ ಅನ್ನ ಮಾಡಿದ್ದಾರೆ. ಈಗ ನಮ್ಮ ಜೊತೆ ಕ್ಲಬ್ನ ಅಡ್ವೈಸರ್ ಅಂತ ಬಸವರಾಜ್ ದನ್ನೂರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀವಿ. ಸರ್, ಏನು ಸರ್ ಈ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀರಿ, ಏನು ಅನಿಸ್ತಿದೆ? ಬೀದರ್ನ ಇತಿಹಾಸದಲ್ಲಿ ಇದೊಂದು ಹೊಸ ಕಲ್ಪನೆ, ಹೊಸ ಯೋಜನೆ. ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಇದೊಂದು ನೆಕ್ಸ್ಟ್ ಜನರೇಷನ್ ಕ್ಲಬ್. ಬೀದರ್ನ ಎಲ್ಲ ಯುವಕರು ಸುಮಾರು 70 ಜನ ಈ ಒಂದು ಜನರೇಷನ್ನ ಯುವಕರು ಸೇರಿ ಆ ಒಂದು ಕ್ಲಬ್ಬನ್ನು ಕಟ್ಟಲಾಗಿದೆ. ಅವರ ನೇತೃತ್ವದಲ್ಲಿ ಹಾಗೂ ಬೀದರ್ನ ಎಲ್ಲ ರೋಟರಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ 3 ದಿನದ ಈ ಒಂದು ರೋಟರಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ BVB ಕಾಲೇಜ್ ಗ್ರೌಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಟೂರ್ನಮೆಂಟಿನ ಮೂಲ ಉದ್ದೇಶ ಏನಂದರೆ, ನಮ್ಮಲ್ಲಿ ಒಂದು ಕ್ರಿಕೆಟ್ ಬಗ್ಗೆ ಈ ಭಾರತದಲ್ಲಿ ಅತಿ ಹೆಚ್ಚು ಪ್ರಿಯವಾದಂಥ ಒಂದು ಆಟ ಅಂದರೆ ಕ್ರಿಕೆಟ್. ಈ ಒಂದು ಕ್ರಿಕೆಟ್ನ ಬಗ್ಗೆ ಎಲ್ಲರಲ್ಲಿ ಆಸಕ್ತಿ ಹೆಚ್ಚಿಸಬೇಕು. ವಿಶೇಷವಾಗಿ ರೋಟರಿ ಮೆಂಬರ್ಸ್ ನಾವೆಲ್ಲ ಬರೀ ಪ್ರೊಫೆಷ್ನಲ್ ಬಿಸ್ನೆಸ್ ಮನ್ ಇರ್ತೀವಿ, ನಮ್ಮ ಕೆಲಸದಲ್ಲೇ ತೊಡಗಿಸ್ಕೊಂಡಿರ್ತೀವಿ. ಆದರೆ ಆಟ ಆಡಲಿಕ್ಕೆ ನಮಗೆ ಯಾವುದೇ ರೀತಿಯ ಒಂದು ಅವಕಾಶ ಇರೋದಿಲ್ಲ. ಮೂಲವಾಗಿ ಎಲ್ಲ ರೊಟೇರಿಯನ್ಸು ಒಂದು ಆಟವನ್ನು ಆಡಲಿ, ಮನೋರಂಜನೆಯನ್ನು ಪಡಲಿ ಅನ್ನುವಂಥದ್ದು ಒಂದು ಮೂಲ ಉದ್ದೇಶ. ಆದರೆ ಇದರ ಹಿಂದಿರೋ ಬಹಳ ದೊಡ್ಡ ಉದ್ದೇಶ ಏನಂದರೆ, ಈ ಒಂದು ಟೂರ್ನಮೆಂಟ್ನಿಂದ ನಾವು ಸುಮಾರು 25 ಲಕ್ಷ ರೂಪಾಯಿಯನ್ನು ಶೇಖರಣೆ ಮಾಡಿ ಅದನ್ನು ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ, ನಮ್ಮಲ್ಲಿ ಪ್ರತಿಭೆ ಇದೆ ಆದರೆ ಬಡತನ ಇದೆ, ಬಡ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು, ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಬೇಕು ಅನ್ನುವ ವಿದ್ಯಾನಿಧಿ ಸಂಗ್ರಹವನ್ನು ಈ ಒಂದು ಟೂರ್ನಮೆಂಟ್ ಮೂಲಕ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಅದು ಈ ವರ್ಷ ಬಹಳ ದೊಡ್ಡ ನೇತೃತ್ವದಲ್ಲಿ ನಮ್ಮ ಆದೀಶ್ ವಾಲಿ, ಹಾಗೆಯೇ ನಮ್ಮ ಆನಂದ್ ಕೊಟ್ಟಾರ್ಕಿ, ಸ್ಫೂರ್ತಿ ಧನ್ನೂರ್, ಹಾಗೆ ಕಿರಣ್ ಸ್ಯಾಮ್ಯೂಲ್ ಇವರೆಲ್ಲ ಸೇರಿಕೊಂಡು ನಮ್ಮ AG ಆಗಿರುವಂಥ ಹೌಶೆಟ್ಟಿ ಪಾಟೀಲ್ ಅವರು ಹಾಗೂ ನಾನು ಕ್ಲಬ್ ಅಡ್ವೈಸರ್ ಆಗಿ ಹಾಗೂ ಇನ್ನಿತರ ಎಲ್ಲ ಕ್ಲಬ್ನ ಎಲ್ಲ ಅಧ್ಯಕ್ಷರು ಎಲ್ಲರ ಸಹಭಾಗಿತ್ವದಲ್ಲಿ ಈ ಒಂದು ಯೋಜನೆ ಭಾಳ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಸರ್, ಅದೇ ರೀತಿ ನಮ್ಮ ಜೊತೆ ರೋಟರಿ ಕಲ್ಯಾಣ್ ಝೋನ್ನ ಅಸಿಸ್ಟೆಂಟ್ ಗವರ್ನರ್ ಅಂತ ಹೌಶೆಟ್ಟಿ ಪಾಟೀಲ್ ಅವರು ಇದ್ದಾರೆ. ಅವ್ರನ್ನೂ ಮಾತಾಡ್ಸಿ ಹೋಗ್ತೀನಿ. ಸರ್, ಕಳೆದ ಬಾರಿ ಕ್ಯಾನ್ಸರ್ ಇದಕ್ಕೆ ಒಂದು ಇದು ಮಾಡಿದ್ರಿ. ಈ ಸರ್ ಇದು ಈ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮಾಡ್ತಿರೋದು ಎಷ್ಟು ಅನಿಸುತ್ತೆ? ಯಾಕಂದ್ರೆ ನೀವು ಹಿರಿಯರು, ನೀವೆಲ್ಲ ಸಮಾಜಮುಖಿ ಕಾರ್ಯ ಮಾಡಿದ್ರಿ. ಈ ಚಿಕ್ಕ ವಯಸ್ಸಿಗೆ ಮಾಡ್ತೀರಾ, ಹೆಂಗೆ ಅನಿಸ್ತಿದೆ? ನಾನು ಅದೇ ಮೊದಲಾಗಿ ನಮ್ಮ ಒಂದು ಬೀದರ್ ಸಿಲ್ವರ್ ಸ್ಟಾರ್ನ ಎಲ್ಲ ಸದಸ್ಯರಿಗೆ ಒಂದು ಧನ್ಯವಾದ ಹೇಳ ಬಯಸ್ತೀನಿ. ಈ ಒಂದು ನಮ್ಮ ಬಸವರಾಜ್ ಧನ್ನೂರವರ ಒಂದು ಸಲಹೆಯಲ್ಲಿ ಒಂದು ಈ ಒಂದು ಕ್ಲಬ್ ಹೋದ ವರ್ಷ ಫಾರ್ಮ್ ಆಗಿದೆ. ಅವಾಗಿಂದ ನಿರಂತರವಾಗಿ ಭಾಳಷ್ಟು ಒಳ್ಳೆಯ ಸಮಾಜಮುಖಿ ಕೆಲಸ ಮಾಡ್ತಾಯಿದೆ. ಅದಕ್ಕೆ ನಾವು ನಮ್ಮ 316 ವಿಶೇಷವಾಗಿ ಕಲ್ಯಾಣ್ ಝೋನ್ನ ವೈಬ್ರೆಂಟ್ ಕ್ಲಬ್ ಅಂತ ಕರಿತೀವಿ ನಾವು, ಯಾವುದಾದ್ರು ಸಿಲ್ವರ್ ಸ್ಟಾರನ್ನು. ಆ ಒಂದು ಈ ವರ್ಷ ನಮ್ಮ ಆದೇಶ್ ವಾಲಿ ಅವರ ತಂಡದ ನೇತೃತ್ವದಲ್ಲಿ ಕಿರಣ್ ಶಾಮ್ಯೂಲ್ ಅವರೆಲ್ಲ ನಮ್ಮ ಧನ್ನೂರವರ ಸಲಹೆ ಅಂತ ನಮ್ಮೆಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಯೋಜನೆ ಹಾಕ್ಕೊಂಡು, ಅದೇ ಈಗ ಬಡ ಪ್ರತಿಭೆಗಳ ಒಂದು ವಿದ್ಯಾನಿಧಿ ಸಂಗ್ರಹ ಮಾಡಿ ಅದನ್ನು ಈ ಈಗಾಗಲೇ ನಮ್ಮ ಧನ್ನೂರ್ ಸರ್ ಹೇಳಿದಾಗೆ ಬಡ ಮಕ್ಕಳ ಪ್ರತಿಭೆ ಅವ್ರಿಗೆ ಒಂದು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಈ ನಿಧಿಯನ್ನು ಉಪಯೋಗ ಮಾಡ್ತೀವಿ. ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮೆಲ್ಲ ಈ ಒಂದು ಕಲ್ಯಾಣ್ ಝೋನ್ ಎಲ್ಲ ಕ್ಲಬ್ಗಳಿಂದ ಇನ್ನೂ ಏನು ಸಮಾಜಮುಖಿ ಕಾರ್ಯಗಳಾಗಬೇಕು ಅದನ್ನು ಮಾಡೋಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳಬೇಕು. ಧನ್ಯವಾದ. ಇದಿಷ್ಟು ಕ್ಲಬ್ನ ಅಡ್ವೈಸರ್ ಹಾಗೂ ಗವರ್ನರ್ ಮಾತಾಗಿತ್ತು. ಅಂದರೆ ಏನು ಯುವ ಮನಸ್ಸುಗಳು ಸಮಾಜಮುಖಿ ಕೆಲಸವನ್ನು ಮಾಡಿ ಒಂದು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಕೆಲಸ ಮಾಡ್ತೀವಿ, ಅವರಿಗೆ ನಮ್ಮ ಸಲಹೆ ಸಹಕಾರ ಸದಾ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.